ಇನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ತುಬುನಕೆರೆ ಸಮೀಪದಲ್ಲಿರುವಂತಹ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಶ್ರೀ ರಾಮಾನುಜಾಚಾರ್ಯರ ಬೃಹತ್ 40 ಅಡಿ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ಎಂದು ಬೆಂಗಳೂರಿನ ಹಿರಿಯ ನಾಗರಿಕರಾದ ಶ್ರೀ ಜನಾರ್ದನ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಂತರ ಅವರು ಏನು ಪ್ರಸಿದ್ಧಿ ಪ್ರವಾಸಿ ಸ್ಥಳ ಪುಣ್ಯಕ್ಷೇತ್ರ ಮೇಲುಕೋಟೆಗೆ ಹೋಗುವ ಈ ಒಂದು ಜಾಗದಲ್ಲಿ ಯಾತ್ರಿಕರಿಗೆ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆ ಹಾಗೂ ವಿಷ್ಣುವಿನ ದೇವಾಲಯವನ್ನು ನಿರ್ಮಿಸಲಾಗುವುದು. ಸುಸಜ್ಜಿತವಾದಂತಹ ರೂಮ್ ವ್ಯವಸ್ಥೆ, ಧ್ಯಾನ ಕೇಂದ್ರ, ಎ ಸಿ ಬಸ್ ಕೂಡ ವ್ಯವಸ್ಥೆಯನ್ನು ಮಾಡಲಾಗುವುದು ಅಂತ ಮಾತನಾಡಿದರು. ನಂತರ ಅವರು ರಾಮಾನುಜಾಚಾರ್ಯರ ಬೃಹತ್ ಪ್ರತಿಮೆ ಕನ್ಸ್ಟ್ರಕ್ಷನ್ ಕೂಡ ನವೆಂಬರ್ ತಿಂಗಳಲ್ಲಿ ಪ್ರಾರಂಭಿಸುವುದಾಗಿ ಮಾಹಿತಿಯನ್ನು ತಿಳಿಸಿದರು ಜನಾರ್ದನ್ ರವರು. ಹೆಚ್ಚಿನ ಮಾಹಿತಿಗಾಗಿ ಮಾತನಾಡೋಣ ಬನ್ನಿ. ನಮಸ್ಕಾರ. ನಾನು ಜನಾರ್ದನ್ SV ಎಂಬ ಹೆಸರಿನ ಬೆಂಗಳೂರು ಮೂಲದ ಹಿರಿಯ ನಾಗರಿಕ. ನಾನು ಈ ನನ್ನ ಸ್ವಂತ ಜಾಗದಲ್ಲಿ ನಮ್ಮ ಪೂಜ್ಯ ಗುರುಗಳಾದಂಥ ರಾಮಾನುಜಾಚಾರ್ಯರ 40 ಅಡಿ ಪ್ರತಿಮೆ ಮತ್ತು ಪಕ್ಕದಲ್ಲಿ ಒಂದು ವಿಷ್ಣುವಿನ ಚಿಕ್ಕ ಮಂದಿರವನ್ನು ಕಟ್ಟಲು ಯೋಚಿಸಿದ್ದೇನೆ. ಇದರಿಂದ ಪ್ರಸಿದ್ಧಿ ಪಡೆದಿರುವ ಮೇಲುಕೋಟೆ ಪುಣ್ಯಕ್ಷೇತ್ರಕ್ಕೆ ಜನರನ್ನು ಆಕರ್ಷಿಸಲು ಅನುಕೂಲವಾಗುತ್ತದೆ. ಇಲ್ಲಿಂದ ಜನರಿಗೆ ಮೇಲುಕೋಟೆ ದೇವರ ದರ್ಶನಕ್ಕೆ ಆಗುವಂತೆ ಸಕಲ ಸೌಲಭ್ಯಗಳನ್ನು ಸಹ ಕಲ್ಪಿಸುತ್ತೇವೆ. ದೇವಸ್ಥಾನಗಳಿಗೆ ಭಕ್ತರು ಜಾಸ್ತಿ ಬರೋ ಥರ ಮಾಡಬೇಕು, ಅವರಿಗೆ ಸ್ವಲ್ಪ ಜಾಸ್ತಿ ರೆವಿನ್ಯೂ ಬರೋ ಥರ ಮಾಡಬೇಕು. ಮೇಲುಕೋಟೆ ಕ್ಷೇತ್ರ ಬಹಳ ಪ್ರಸಿದ್ಧವಾದದ್ದು. ಶ್ರೀ ರಾಮಾನುಜಾಚಾರ್ಯರು ಸುಮಾರು 12 ವರ್ಷ ಕಾಲ ಇಲ್ಲಿದ್ದರು. ತಮಿಳುನಾಡಿಂದ ಬಂದು ಅವರು ಇಲ್ಲಿ ಇದ್ದಿದ್ದಕ್ಕೋಸ್ಕರನೇ ಇದಕ್ಕೆ ಪ್ರಾಶಸ್ತ್ಯ ಬಂದಿರೋದು, ಮೇಲುಕೋಟೆ ಚೆಲುವನಾರಾಯಣಕ್ಕೆ. ಆಮೇಲೆ ಇಲ್ಲಿಂದ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ನಿಮಿಷಾಂಬ ಎಲ್ಲದಕ್ಕೂ AC ಬಸ್ಗಳ ಮೂಲಕ ರೌಂಡ್ ಟ್ರಿಪ್ಪನ್ನು ಕೂಡ ಕಲ್ಪಿಸ್ತೀವಿ. ಸರ್, ಇಲ್ಲಿ ಒಂದು ಧ್ಯಾನ ಕೇಂದ್ರ ಬೇಕಾಗಿತ್ತು ಜಿಲ್ಲೆಯ ಜನತೆಗೆ. ನಮ್ಮ ಈ ಒಂದು ಮಾಡ್ತಾರೋದ್ರಿಂದ ಜಿಲ್ಲೆಯ ಜನತೆಗೆ ಜಿಲ್ಲೆ ಜನತೆಗಿನ್ನ ಹೆಚ್ಚಾಗಿ ದೇಶದ ನಾನಾ ಕಡೆಯಿಂದ ಬರೋ ಜನರು ಕೂಡ ಇಲ್ಲಿಗೆ ಬೇಗ ಬಂದು ಸಹಕಾರ ಕೊಡ್ತಾರೆ. ಯಾಕೆಂದರೆ ಇದು ಮೇನ್ ರೋಡಲ್ಲಿರೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಮೇಲುಕೋಟೆ ಭಾಳ ಒಳಗಡೆ 30 ಕಿಲೋಮೀಟ್ರ್ ಒಳಗೋಗೋದ್ರಿಂದ ಯಾರಿಗೂ ತಿಳಿಯೋದೇ ಇಲ್ಲ. ಇಲ್ಲಿ ಪ್ರತಿಮೆ ಇರೋದ್ರಿಂದ ಎಲ್ಲರೂ ಅವ್ರ ಕಾರುಗಳನ್ನ ನಿಲ್ಲಿಸಿ ಏನು ಅಂತ ನೋಡ್ತಾರೆ. ಆವಾಗ ಅವ್ರಿಗೆ ನ್ಯಾಚುರಲಾಗಿ ಇಂಟ್ರೆಸ್ಟ್ ಬರುತ್ತೆ. ಇಂದನೇ ನಮ್ಮ ಕೆಲಸ ಪ್ರಾರಂಭ ಆಗಿದೆ. ನಾನು ಮೊನ್ನೆ ಶ್ರೀರಂಗಮ್ಮಗೂ ಹೋಗಿ ಅವರ ದರ್ಶನಗಳು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಇದು 4ನೇ ತಾರೀಕು ಅವ್ರದಲ್ಲಿ ಒಂದು ಅವ್ರ ಪಾರ್ಥಿವ ಶರೀರ ಕೂಡ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಶ್ರೀರಂಗಮ್ಮಲ್ಲಿ ದೇವಸ್ಥಾನದ ಒಂದು ಒಳಗಡೆನೆ. ಅವ್ರ ಪ್ರತಿಮೆನೂ ಇದೆ. ಅಲ್ಲೇ ಹೋಗಿ ಪೂಜೆ ಮಾಡಿಸಿ ಒಂದು ಮುಡಿಯು ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು ನವೆಂಬರ್ ಡಿಸೆಂಬರ್ ಒಳಗಡೆ ಶುರು ಮಾಡ್ತೀವಿ.